ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಕುಂಭರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಯಾವೆಲ್ಲ ಶುಭ ಫಲಗಳು, ಯಾವೆಲ್ಲ ಅಶುಭ ಫಲಗಳು ಮತ್ತು ಪರಿಹಾರವನ್ನು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಇದೇ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಒಂದು ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಂಭರಾಶಿಗೆ ಗುರು 6ನೇ ಮನೆಯಲ್ಲಿದ್ದಾನೆ, ತುಂಬ ಕೆಟ್ಟದನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಅದು ಸುಳ್ಳು. ಯಾಕಪ್ಪ ಅಂದರೆ ಮೀನರಾಶಿ 2ನೇ ಮನೆ ಧನಸ್ಥಾನಾಧಿಪತಿ ಗುರುನೇ ಆಗಿರ್ತಾನೆ, ಲಾಭ ಸ್ಥಾನಾಧಿಪತಿ ಕೂಡ ಗುರುನೇ ಆಗಿರ್ತಾನೆ. ಯಾಕಂದರೆ 11ನೇ ಮನೆಯ ಗುರು, ಅದೇ ರೀತಿ ಧನಸ್ಥಾನದ ಅಧಿಪತಿ 2ನೇ ಮನೆಯ ಗುರು 6ನೇ ಮನೇಲಿ ಇರ್ತಾನೆ. 6ನೇ ಮನೇಲಿ ಇದ್ದು ಕೂಡ ಎಲ್ಲೋ ಒಂದು ಕಡೆ ಅವನ ಮನೆಯನ್ನು ಧನಸ್ಥಾನವನ್ನು ನೋಡೋದ್ರಿಂದ ಖಂಡಿತ ಹೇಳ್ತೀನಿ, ಕುಂಭರಾಶಿಯವರಿಗೆ ಬಹಳಷ್ಟು ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ದುಡ್ಡು 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 ದುಡ್ಡು. ಯಾಕಂದರೆ ಕುಂಭರಾಶಿಯವರು ಯಾರಿಗೆಲ್ಲ ದುಡ್ಡು ಕೊಟ್ಟಿರ್ತೀರೋ ಅವರು ಎಷ್ಟು ಈ ಒಂದು ಗುರು ಬದಲಾವಣೆಯ ಸಮಯದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಒಂದೇ ಸತಿ ಕೇಳಿದ್ರೆ ಸಾಕು ಆ ದುಡ್ಡು ಇವ್ರಿಗೆ ಬಂದ್ಬಿಡುತ್ತೆ. ಅಂದರೆ ವಸೂಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನ ಕೊಡ್ತಾ ಹೋಗ್ತಾನೆ. ಅದು ಜಗಳ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿರ್ಬೋದು, ಕೋರ್ಟ್ ಮೂಲಕ ಆಗಿರ್ಬೋದು, ಕೇಸ್ ಮೂಲಕ ಆಗಿರ್ಬೋದು, ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ಖಂಡಿತವಾಗ್ಲೂ ಈ ಒಂದು ಗುರು ಬದಲಾವಣೆಯಿಂದ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ನಿಮ್ಮ ಜಾಗ ಆಗಿರ್ಬೋದು, ಅಥವಾ ದುಡ್ಡಾಗಿರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಲೋನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ದುಡ್ಡು ಅನ್ನೋದನ್ನು ಈ ಒಂದು ಕುಂಭರಾಶಿಯವರು ಬಹಳಷ್ಟು ನೋಡೋದೆ ಈ ಒಂದು ಗುರು ಬದಲಾವಣೆಯಿಂದ. ಹಾಗಾಗಿ ಕುಂಭರಾಶಿಯವರಿಗೆ ಯೋಗ ಅಲ್ಲ, ರಾಜಯೋಗ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಪೂರ್ಣ ಕುಂಭ ಹೇಗೆ ತುಂಬಿರುತ್ತೋ ಅದೇ ರೀತಿ ಈ ದುಡ್ಡು ಅನ್ನೋದು ಈ ಗುರು ಬದಲಾವಣೆಯಿಂದ ತುಂಬ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಯ ಒಂದು ಖಜಾನೆ ತುಂಬೋ ಅಂಥ ಟೈಮು ಇದಾಗಿರುತ್ತೆ. ಕುಂಭರಾಶಿಯವರಿಗೆ ಬಹಳಷ್ಟು ಯೋಗ. ನೀವು ನೋಡಿ, ಇವಾಗ ಎಲ್ಲೇ ಇನ್ವೆಸ್ಟ್ ಮಾಡಿ ದುಡ್ಡನ್ನು ಲಾಭದಾಯಕವಾಗಿ ನೋಡ್ತಾ ಹೋಗ್ತೀರಾ. ಶೇರ್ ಮಾರ್ಕೆಟ್ ಆಗಿರ್ಬೋದು, ಭೂಮಿ ಮೇಲಾಗಿರ್ಬೋದು, ಜಾಗದ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಗೋಲ್ಡ್ ತಗೊಳ್ಳೋದಾಗಿರ್ಬೋದು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಹೊಸ ಮನೆ ತಗೊಳ್ಳೋದಾಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅಥವಾ ವೆಹಿಕಲ್ಲು ಗಾಡಿಗಳನ್ನು ತಗೊಳ್ಳೋವಂಥದ್ದಾಗಿರ್ಬೋದು. ಮುಖ್ಯವಾಗಿ ನಿಮ್ಮ ಒಂದು ಹಳೆ ಪಳೆ ಆಸ್ತಿ, ದುಡ್ಡು ಗೆಡ್ಡು ಎಲ್ಲವೂ ಕೂಡ ನಿಮ್ಮ ಕೈಗೆ ಬಂದು ಸೇರ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಕುಂಭರಾಶಿಯವರಿಗೆ ನೋಡಿ, ಕೊಟ್ಟಿರ್ತಕ್ಕಂಥ ದುಡ್ಡು ಜೊತೆಗೆ ನೀವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಆಗುವಂಥ ಚಾನ್ಸಸ್ ಕೂಡ ಈ ಒಂದು ಟೈಮಲ್ಲಿ ನಡೆಯುತ್ತೆ. ಹಾಗಾಗಿ ಕೆಲಸ 2ನೇ ಮನೆ ಮತ್ತು 11ನೇ ಮನೆ ಲಾಭ, ಈ 2ನೇ ಮನೆ ಲಾಭ ಸ್ಥಾನವನ್ನು ಗುರು ನೋಡೋದ್ರಿಂದ, 2ನೇ ಮನೆ ಲಾಭ ಸ್ಥಾನ ಧನಸ್ಥಾನದ ಅಧಿಪತಿ ಗುರು 6ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ದುಡ್ಡು ಒದ್ದು ವಸೂಲು ಮಾಡೋ ಅಂಥ ಟೈಮ್ ಕೂಡ ಇದಾಗಿರುತ್ತೆ. ಅಂದರೆ ನೀವು ಎಷ್ಟೇ ಜಬರ್ದಸ್ತಾಗಿ ವಸೂಲು ಮಾಡಿದ್ರು ಕೂಡ, ಯಾವುದೇ ಒಂದು ಟೈಮಲ್ಲಿ ಕೇಳಿದ್ರು ಕೂಡ ತುಂಬ ದಿವಸದಿಂದ ನಿಮಗೆ ಕೊಡಬೇಕಾಗಿರೋಂಥ ದುಡ್ಡು ಕೂಡ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಲೋನ್ ಕ್ಲಿಯರ್ ಆಗುತ್ತೆ. ನೀವೇನಾದರೂ ಸಾಲ ಮಾಡ್ಕೊಂಡಿದ್ರೆ, ಆಲ್ಮೋಸ್ಟ್ ಕುಂಭರಾಶಿಯವರು ಯಾವುದೇ ಸಾಲ ಮಾಡ್ಕೊಂಡಿರಲ್ಲ. ಯಾಕಂದರೆ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಸಾಲ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಆ ಸಾಲ ಕೂಡ ತೀರುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಸಾಲವನ್ನು ತೀರಿಸ್ಕೊಳ್ತೀರಾ, ಲೋನ್ ಕ್ಲಿಯರ್ ಮಾಡ್ಕೊಳ್ತೀರಾ, ಪ್ರಾಪರ್ಟೀಸ್ನ ತಗೊಳ್ತೀರಾ, ಜೊತೆಗೆ ಮನೆ ಮಠ ಗಾಡಿಗಳು ವೆಹಿಕಲ್ಗಳು ಇದೆಲ್ಲವೂ ತಗೊಳ್ತೀರಾ. ಅಕಸ್ಮಾತ್ ನಿಮ್ಮ ಹತ್ರ ಒಂದು ಜಾಗ ಇದ್ದರೆ ಮತ್ತೊಂದು ಜಾಗಗಳನ್ನ ತಗೊಳ್ತಕ್ಕಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ನೋಡಿ, ನೀವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು, ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಸಣ್ಣ ಕೆಲಸಕ್ಕೆ 4 ಪಟ್ಟು 10 ಪಟ್ಟು ದುಡ್ಡು ಮಾಡೋವಂಥ ಒಂದು ಯೋಗ ಕುಂಭರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಹೇಳ್ತೀನಿ, ಕುಂಭರಾಶಿಯವರು ಅತಿ ಹೆಚ್ಚು ಯೋಗವಂತರಾಗಿದ್ದೀರಾ, ಅತಿ ಹೆಚ್ಚು ಅದೃಷ್ಟವಂತರಾಗಿದ್ದೀರಾ, ಮತ್ತು ಎಲ್ಲೋ ಒಂದು ಕಡೆ ಲಕ್ಷ್ಮೀ ಪುತ್ರರಾಗಿದ್ದೀರಾ. ಹಾಗಾಗಿ ಈ ಗುರು ಬದಲಾವಣೆಯಿಂದ ಕುಂಭರಾಶಿಯವರ ಮನೆಯಲ್ಲಿ ತುಂಬ ಸಕಲ ಸಂಪತ್ತು ಐಶ್ವರ್ಯ ತುಂಬಿ ತುಳುಕಾಡ್ತಾ ಇರುತ್ತೆ. ಜೊತೆಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುವಂಥ ಒಂದು ಯೋಗ ಅತಿ ಹೆಚ್ಚಿರುತ್ತೆ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುವಂಥ ಯೋಗ ಜಾಸ್ತಿ ಇರುತ್ತೆ. ಮತ್ತು ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ, ಈ ಕುಂಬೇಶ್ವರನ ಒಂದು ಟೆಂಪಲ್ ಇರುತ್ತೆ, ತಮಿಳುನಾಡಿನ ಕುಂಬೇಶ್ವರನ ಒಂದು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಬಂದರೆ ನಿಮ್ಮ ಒಂದು ರಾಜಕೀಯ ವೃತ್ತಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕನಸಿನ ಒಂದು ಕೆಲಸ ಯಾವುದೇ ಆಗಿರ್ಬೋದು, ಅದೆಲ್ಲ ನಿಮ್ಮ ಕೈಗೂಡ್ತಾ ಹೋಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ, ಸಿನಿಮಾ ರಂಗದಲ್ಲಾಗಿರ್ಬೋದು, ನೀವೇನೇನು ನಿಮ್ಮ ಕೆಲಸ, ನಿಮ್ಮ ಕಾರ್ಯನಿಮಿತ್ತ, ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯವನ್ನೇ ನೋಡ್ತಾ ಹೋಗ್ತೀರಾ. ಹಾಗಾಗಿ ಕುಂಭರಾಶಿಯವರು ಆ ಕುಂಬೇಶ್ವರನ ಒಂದು ಟೆಂಪಲ್ನ ವಿಸಿಟ್ ಮಾಡಿ, ಜೊತೆಗೆ ಕುಂಭರಾಶಿಯವರು ಎಲ್ಲಾದರೂ ನೀವು ಟೆಂಪಲ್ಗೆ ಹೋದರೆ, ಟೆಂಪಲ್ ದೇವರ ದರ್ಶನಕ್ಕಿಂತ
ಗೋಪುರದ ಒಂದು ದರ್ಶನವನ್ನು ಮಾಡಿದ್ರೆ ಬಹಳಷ್ಟು ಯೋಗ ಮತ್ತು ಅದೃಷ್ಟವನ್ನು ನೋಡ್ತಾ ಹೋಗ್ತೀರಾ, ಸಕ್ಸಸ್ನ ನೋಡ್ತಾ ಹೋಗ್ತೀರಾ, ನಿಮ್ಮ ಕೆಲಸದಲ್ಲಿ ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಅಕಸ್ಮಾತ್ ನಿಮಗೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಿಲ್ಲ, ಆ ಒಂದು ದೇವರ ಗೋಪುರದ ಒಂದು ಕುಂಭವನ್ನು ನೋಡಿ, ದೇವರ ಗೋಪುರವನ್ನು ನೋಡಿ, ಅದು ಕೂಡ ನಿಮ್ಮ ಲೈಫನ್ನು ಸಕ್ಸಸ್ನ ಮಾಡಿಕೊಡುತ್ತೆ. ನೀವು ಹೋಗೋ ಕೆಲಸದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಜಯವನ್ನು ತಂದು ಕೊಡ್ತಾ ಹೋಗುತ್ತೆ. ಜೊತೆಗೆ ರಾಹು ಕೂಡ ರಾಶಿಯಲ್ಲೇ ಇರೋದ್ರಿಂದ, ಮತ್ತು 2ನೇ ಮನೆ ರಾಶಿಯಾಧಿಪತಿ ಶನಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿರೋದ್ರಿಂದ, ಅಲ್ಲಿಗೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ತಿರುನಲ್ಲಾರು ಶನಿ ಟೆಂಪಲ್ನ ವಿಸಿಟ್ ಮಾಡಿ ಬನ್ನಿ. ಒಮ್ಮೆ ಶನೇಶ್ವರನನ್ನು ದರ್ಶನ ಮಾಡಿ ಬನ್ನಿ, ಕುಂಬೇಶ್ವರನ ಒಂದು ದರ್ಶನ ಮಾಡಿಬಿಟ್ಟು ಬನ್ನಿ, ಮತ್ತು ಆಲಂಗುಡಿ ಗುರುವಿನ ಒಂದು ದರ್ಶನ ಮಾಡಿಬಿಟ್ಟು ಬನ್ನಿ. ಅತಿ ಹೆಚ್ಚು ಮಾವಿನ ಹಣ್ಣನ್ನು ಸೇವಿಸೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೂಡ ಅತಿ ಹೆಚ್ಚು ಮಾವಿನ ಹಣ್ಣನ್ನು ತಿಂತಾ ಬನ್ನಿ. ಮತ್ತು ಯಾರಿಗಾದ್ರೂ ಬಡವರಿಗೆ ಬಗ್ಗರಿಗೆ ಅತಿ ಹೆಚ್ಚು ಮಾವಿನ ಹಣ್ಣನ್ನು ಕೊಡ್ತಾ ಬನ್ನಿ. ಅದು ನಿಮಗೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ. ಮತ್ತು ಯಾರಿಗಾದ್ರೂ ತುಂಬ ಬಟ್ಟೆ ಇಲ್ಲದೆ ಇರೋವಂಥವ್ರಿಗೆ ಎಲ್ಲ ಒಂದು ಕಡೆ ಹೊಸ ಬಟ್ಟೆ, ಹಳೆ ಬಟ್ಟೆಯನ್ನು ಕೊಡಬೇಡಿ. ದಯವಿಟ್ಟು ಆ ಒಂದು ನೆಗೆಟಿವ್ಸ್ನ ರಿಮೂವ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ನೆಮ್ಮದಿ ಇವೆಲ್ಲವೂ ಇರಬೇಕು ಅಂತಂದರೆ ನಿಮ್ಮ ಕೈಲಾದಂಗೆ ಒಂದು ಸೀರೆನೋ, ಒಂದು ಟವಲ್ಲೋ, ಒಂದು ವಸ್ತ್ರವನ್ನು, ಹೊಸ ಬಟ್ಟೆ ಅಂದರೆ ಒಂದು ಟವಲ್ ಆದರೂ ಸರಿ ತಗೊಂಡು ಅವ್ರಿಗೆ ಕೊಡಿಸಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅದನ್ನು ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರೋರ್ಗಾಗಿರ್ಬೋದು, ಅಥವಾ ನಿಮ್ಮ ಹೊರಗಡೆ ಅವ್ರಿಗಾಗಿರ್ಬೋದು, ಯಾರಿಗಾದ್ರೂ ನಿಮ್ಮ ಕೈಯಿಂದ ಅದೊಂದು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಗುರು ಮತ್ತು ಶನಿಯ ಒಂದು ಸ್ಟೋನು, ಅವರ ಒಂದು ಬ್ರೇಸ್ಲೆಟು, ಅಥವಾ ಈ ಒಂದು ಶ್ರೀ ಚಕ್ರವನ್ನು ಇಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಬೇಡಿಕೆ ಈಡೇರ್ತಾ ಹೋಗುತ್ತೆ. ನಾನು ಹೇಳಿದೆ, 1ಕ್ಕಿಂತ 10 ಪಟ್ಟು ಈ ಒಂದು ಟೈಮಲ್ಲಿ ನೀವು ಸಂಪಾದನೆ ಮಾಡುವಂಥ ಕೆಪಾಸಿಟಿ ಗುರು ಕೊಟ್ಟಿರೋದ್ರಿಂದ ಖಂಡಿತ ಹೇಳ್ತೀನಿ, ದುಡ್ಡನ್ನು ತುಂಬ ಚೆನ್ನಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನೀವು ದುಡ್ಡನ್ನು ನೋಡ್ತಾ ಹೋಗ್ತೀರಾ. ಹಾಗಾಗಿ ಗುರು ನಿಮಗೆ ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.